ಹಾಯ್ ವೆಲ್ಕಮ್ ಟು ಅಮ್ಮೀಸ್ ಕಿಚನ್. ಇವತ್ತು ನಾನು ಒಳ್ಳೆಯದೊಂದು ಬಜ್ಜಿ ತೋರಿಸ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪಲ್ಲಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಫಸ್ಟಿಗೆ 1 ಕಪ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳಿ, ಜಾಸ್ತಿ ಹಾಕ್ಬೋದು ಈರುಳ್ಳಿನ. ಮತ್ತು ಇಲ್ಲಿ 3 ಹಸಿಮೆಣಸಿನಕಾಯಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. 1 ಸ್ಪೂನು ಜೀರಗ, 1/4 ಸ್ಪೂನು ಸೋಡಾ ಪುಡಿ, ಒಂದು ಸ್ವಲ್ಪ ಇಂಗು, 1 ಸ್ಪೂನಷ್ಟು ಖಾರದ ಪುಡಿ. ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ. ಸಬ್ಬಸಿಗೆ ಸೊಪ್ಪು ನಾನಿಲ್ಲಿ 1 ಕಪ್ಪು ತಗೊಂಡಿದ್ದೀನಿ. ಎಷ್ಟು ಬೇಕಾದರೂ ತಗೊಳ್ಬೋದು. ಸಬ್ಬಸಿಗೆ ಸೊಪ್ಪು ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಹಾಕಿ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಿದ ಮೇಲೆ ನೀರು ಹಾಕಬೇಡಿ. ಈಗಲೇ 1-2 ನಿಮಿಷ ಹೀಗೆ ಕಲಕಿಸಿ. ಎಲ್ಲ ಕಡೆ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಮಿಕ್ಸ್ ಆಗಲಿ ಅಷ್ಟರ ತನಕ ಕಲಕಿಸಿ. ಆಮೇಲೆ ಕಡಲೆ ಹಿಟ್ಟು ಆ್ಯಡ್ ಮಾಡಿ. ಸ್ವಲ್ಪನೇ ಕಡಲೆ ಹಿಟ್ಟು ಹಾಕಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. 1 ಕಪ್ ಕಡಲೆ ಹಿಟ್ಟು ಬೇಕು, ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಈಗ ಇದು ಸಾಕಾಗಿಲ್ಲ, ಫುಲ್ ಹಾಕಿಬಿಡ್ತೀನಿ ನೋಡಿ. ಇಷ್ಟು 1 ಕಪ್ ಫುಲ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಾದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸಲ ಹಾಕಬೇಡಿ. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಆಗೋದು ಬೇಡ. ನೋಡಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀರು ಇಷ್ಟು ಗಟ್ಟಿ ಬಂದಿದೆ, ಇಷ್ಟು ಬಂದರೆ ಸಾಕು. ನೋಡಿ ಇಲ್ಲಿ ಎಣ್ಣೆ ಕಾದಿದೆ. ಈಗ ಒಂದೊಂದೇ ರೌಂಡ್ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಕಟ್ಲೆಟ್ ಥರನೂ ಬೇಕಾದರೂ ಮಾಡ್ಕೊಳ್ಬೋದು ಶೇಪು. ನಾನು ರೌಂಡ್ ಬೋಂಡ ಥರ ಬಿಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ ಆಗಿದೆ, ಏನು ಕಷ್ಟ ಇಲ್ಲ ಮಾಡೋಕ್ಕೆ. ಸ್ನ್ಯಾಕ್ಸ್ಗೆ ಸೊಪ್ಪೆಲ್ಲ ಹಾಳಾಗ್ತಾ ಇದೆ ಅಂತಂದರೆ ಈ ಥರ ಮಾಡಿ ತಿನ್ಬೋದು ಸಂಜೆ ಹೊತ್ತಿಗೆ. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತ. ನೋಡಿ ಒಂದು ಸೈಡ್ ಕಾದಿದೆ. ಈಗ ಎಲ್ಲ ತಿರುಗಿಸಿ ಹಾಕೋಣ. ಗ್ಯಾಸ್ ನಿಧಾನ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲ ತಿರುಗಿಸಿ ಹಾಕಿ ಆಯಿತು. ಈಗ ಮತ್ತೆ 5 ನಿಮಿಷ ಹೀಗೆ ಬಿಟ್ಬಿಡಿ. ಇವತ್ತೆಲ್ಲರೂ ಸಂಜೆಗೆ ಸ್ನ್ಯಾಕ್ಸ್ ಇದೇ ಮಾಡ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪಿಂದು ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸಲ ಹೀಗೆ ಮಾಡ್ಕೊಳ್ಳಿ. ಲಾಸ್ಟಿಗೆ ತೆಗೆಯುವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ಫುಲ್ ರೋಸ್ಟ್ ಆಗಿಲ್ಲ. ಇದು ಖಾರ ಪುಡಿ ಹಾಕಿದ್ದಕ್ಕೆ ಈ ರೀತಿ ಕಲರ್ ಬಂದಿದೆ. ಖಾರ ಪುಡಿ ಕಲರ್ ಬೇಡ, ರೋಸ್ಟ್ ಥರ ಕಾಣಿಸುತ್ತೆ ಅಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಪುಡಿ ಸ್ಕಿಪ್ ಮಾಡಿದರೆ ಆಯಿತು. ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಬೋಂಡ ರೆಡಿ ಆಯಿತು ಸಬ್ಬಸಿಗೆ ಸೊಪ್ಪಿಂದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಳಗೆಲ್ಲ ತುಂಬ ಚೆಂದ ಬೆಂದಿದೆ. ಟೊಮೊಟೊ ಸಾಸಿಗೆ ಟಚ್ ಮಾಡಿ, ಇಲ್ಲಾಂದರೆ ಚಟ್ನಿಗೂ ಟಚ್ ಮಾಡಿ ತಿನ್ಬೋದು. ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಿಸ್ ಮಾಡ್ದೇ ಕಮೆಂಟ್ಸ್ ಮಾಡಿ. ಬಾಯ್.